ನಮಸ್ಕಾರ ಸ್ನೇಹಿತರೆ, ಶಾರಿ ಅಡುಗೆ ಮನೆಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ತೋಟಕ್ಕೆ ಹೋಗ್ಬಿಟ್ಟು ಕೇಸಿನ ಸೊಪ್ಪು ತಂದು ಕೇಸಿನ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಾವೀಗ ಅಡುಗೆ ತೋಟದಲ್ಲಿದ್ದೀವಿ. ಸಣ್ಣ ಜರಿ ನೀರು ಹರಿತಾ ಇದೆ. ಸಾಮಾನ್ಯವಾಗಿ ಅಡಿಕೆ ತೋಟಗಳಲ್ಲಿ ಯಾವಾಗಲೂ ನೀರು ಹರಿತಾನೇ ಇರುತ್ತೆ. ತಂಪು ವಾತಾವರಣ. ಕೇಸಿನ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ಕೇಸಿನ ಸೊಪ್ಪು ತರಕ್ಕೆ ಬಂದಿದ್ದೀವಿ. ಇಲ್ಲಿ ಹರಳವಾಗಿ ನೀರಿರಲ್ಲಿ ಕೇಸು ಇರುತ್ತೆ. ಇದು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಸಿನ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು. ಕೇಸಿನ ಚಟ್ನಿಗೆ ಈ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಹೇಳ್ತಾರೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವೀಗ ಜೀರಿಗೆ ಮೆಣಸು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪವಿತ್ರ ಎಲ್ಲ ಬಿಡಿಸ್ಕೊಳ್ತಾ ಇದ್ದಾರೆ. ನಿಮಗೆ ಒಳ್ಳೆ ಕೇಸಿನ ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ಲಿಕ್ಕೆ ಅವರೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ, ನಾವಿವತ್ತು ಕೇಸಿನ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೇಸಿನ ಸೊಪ್ಪು ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ವಿ 2-3 ಸಲ. ಈಗ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಅಷ್ಟು ಫೈನಾಗಿ ಕಟ್ ಮಾಡಬೇಕಾಗಿಲ್ಲ, ಯಾಕಂದರೆ ಚಟ್ನಿಗೆ ನಾವು ಬೇಯಿಸ್ಕೊಡ್ತೀವಲ್ಲ ಕುಕ್ಕರಲ್ಲಿ 1 ವಿಷಲ್ ಹಾಕ್ಸ್ಕೊಳ್ತೀವಿ. ಏನು ಜಾಸ್ತಿ ಪ್ರಿಪರೇಷನ್ ಏನಿಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ಕೇಸಿನ ಸೊಪ್ಪು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕೋದು, ಸ್ವಲ್ಪ ಹುಣಸೆ ಹುಳಿ, ಒಂದು 10 ನಾವು ಗಾಂಧಾರಿ ಮೆಣಸು ಹಾಕ್ಕೊಳ್ತಾ ಇದ್ವಿ, ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಬಿಟ್ರಾಯ್ತು. ಈಗ ಒಂದು ಸಣ್ಣ ಕುಕ್ಕರ್ ತೊಗೊಳ್ಳೋಣ. ಇದರಲ್ಲಿ ಸೊಪ್ಪು ಹಾಕೊಳ್ಳೋಣ. ಒಂದು 10-12 ಗಾಂಧಾರಿ ಮೆಣಸು ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ವಿಷಲ್ ಹೊಡೆಸ್ಕೊಂಡು ಚಟ್ನಿ ರುಬ್ಬಿ ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ರೆ ಕೇಸಿನ ಚಟ್ನಿ ರೆಡಿ. ಚೆನ್ನಾಗಿದೆ. ಈಗ ಬಂದ್ ಮಾಡ್ಕೊಳ್ಳೋಣ ಗ್ಯಾಸ್. ಸ್ನೇಹಿತರೆ, ಕೇಸಿನ ಸೊಪ್ಪು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಕೇಸಿನ ಸೊಪ್ಪು ಬೆಂದು ಆದಮೇಲೆ ತಣ್ಣಗೆ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ವಿ. ಈಗ ಅದನ್ನ ಒಂದು ಫ್ರೈಂಗ್ ಪ್ಯಾನಲ್ಲಿ ಬಿಸಿ ಮಾಡಲಿಕ್ಕಿಟ್ಟಿದ್ವಿ. ಹಾಗೆ ಪಕ್ಕದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಇಟ್ಕೊಂಡಿದ್ವಿ. ಕೊನೆಯದಾಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ರೆ ಕೇಸಿನ ಸೊಪ್ಪಿನ ಚಟ್ನಿ ರೆಡಿ ಆದಾಗೆ. ನೀವು ಬೇಕಾದರೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ಚಟ್ನಿ ರುಬ್ಕೋಬೋದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಾವಿವತ್ತು ಏನು ಕೊಬ್ಬರಿ ತುರಿ ಹಾಕಿಲ್ಲ, ಜಸ್ಟ್ ಕೇಸಿನ ಸೊಪ್ಪು, ಗಾಂಧಾರಿ ಮೆಣಸು, ಹುಣಸೆ ಹುಳಿ, ಉಪ್ಪು ಹಾಕ್ಕೊಂಡು ರುಬ್ಬಿದ್ದೀವಿ. ಇದೊಂದು ಒಳ್ಳೆಯ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಕೇಸಿನ ಚಟ್ನಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಮನೆಯಲ್ಲೇ ಬೆಳೆದಂಥ ಕೇಸು ಆದರೆ ಬಾಯಿ ತುರ್ಕೆ ಇರೋಲ್ಲ, ಆವಾಗ ಬೇಕಾಗಲ್ಲ. ಕೆಲವು ಕೇಸು ಬಾಯಿ ತುರ್ಕೆ ಬರುತ್ತೆ ಅಂತ ಒಂದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಹಾಕ್ಕೊಳ್ಳಿ. ಈಗ ಒಗ್ಗರಣೆನೂ ರೆಡಿಯಾಗಿದೆ. ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಳೋಣ. ಸ್ನೇಹಿತರೆ, ಕೇಸಿನ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಬನ್ನಿ ಡಿಶ್ ಔಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕೇಸಿನ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.